ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಗುರುವಾರ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ತಿದ್ದೀನಿ. ರೊಟ್ಟಿ, ಗಟ್ಟಿ ಬೇಳೆ ಹಾಗೆ ಮಶ್ರೂಮ್ನ ಫ್ರೈ ಮಾಡ್ಕೊಂಡಿದ್ದೆ. ಸೊ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ನಾವು ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ದೀವಿ. ನಾ ಎಲ್ಲರ ಹತ್ರನೂ ಹೇಳೋದು ಇದೊಂದೇ, ಆದಷ್ಟು ಒಂದು ಹೆಲ್ದಿ ಆಗಿರುವಂಥ ಫುಡ್ ರೂಟೀನ್ನ ಫಾಲೋ ಮಾಡಿ. ನಮ್ಮ ಹತ್ರ ಇರುವಂಥ ಎಷ್ಟೋ ಸಮಸ್ಯೆಗಳ ದೂರ ಆಗುತ್ತೆ. ನನ್ನ ಅನುಭವ ಇದು, ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ನಿನ್ನೆ ಎಲ್ಲ ಮನೆ ಕ್ಲೀನಿಂಗ್ ಆಯಿತು. ಈವ್ನಿಂಗ್ ಟೈಮಲ್ಲಿ ಈ ಮ್ಯಾಟು ಆಮೇಲೆ ಕಿಚನ್ ಟವಲೆಲ್ಲ ತೊಳೆದು ಹಾಕಿದ್ವಿ. ಸೊ ಅದು ಒಣಗಿದೆ, ಮಡಿಸಿ ಎತ್ತಿಟ್ಕೊಳ್ಳೋಣ ಅಂತ ಹೇಳಿ. ನೀವೇನಾದರೂ ಮ್ಯಾಟ್ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಕಾಟನಲ್ಲಿನೇ ತೊಗೊಳ್ಳಿ. ಅದು ಪಾಲಿಸ್ಟರ್ ಥರ ಬರುತ್ತೆ, ಕೆಳಗಡೆ ಎಲ್ಲ ಒಂಥರ ಪೌಡ್ರ್ ಇರುತ್ತೆ. ಸೊ ವೈಟ್ ಬಂದಿರುತ್ತೆ ನೋಡಿ. ಅದು ತೊಳಿತಾ ಏನಾಗುತ್ತೆ, ಪೌಡ್ರೆಲ್ಲ ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸುಮಾರು ಬಿಸಾಕಿದ್ದೀನಿ ಈ ಸರಿ ಅಂತೂ. ಕಿಚನ್ಗೆ ಅಂತ ತೊಗೊಂಡಿದ್ದೆ, ಹಾಲಲ್ಲಿ ಹಾಕೋಕ್ಕಂತ ತೊಗೊಂಡಿದ್ದೆ, ಅಸಲು ಕೂರ್ತಾನೆ ಇಲ್ಲ ಸರಿಯಾಗಿ. ಸೊ ಬೇಡ ಅಂತ ಅವೆಲ್ಲ ಬಿಸಾಕಿ ಚೆನ್ನಾಗಿರೋದು ಒಂದು 2-3 ಮಾತ್ರ ಇಟ್ಕೊಂಡಿದ್ದೀನಿ. ಇನ್ನು ಕರ್ಟನ್ ಹಾಕಬೇಕು. 1-2 ದಿನ ಹೊರಗಡೆ ಕೆಲಸ ಇದೆ, ಪೇಂಟ್ ಎಲ್ಲ ಮಾಡೋದಿದೆ. ಸೊ ಅಲ್ಲಿದು ಡಸ್ಟ್ ಎಲ್ಲ ಮತ್ತೆ ಬರುತ್ತೆ. ಹಂಗಾಗಿ ಅದೆಲ್ಲ ಮುಗಿದ ಮೇಲೇ ಹಾಕೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಎತ್ತಿಟ್ಕೊಂಡಿದ್ದೀನಿ. ಸೊ ತೊಳೆದಿರೋದೆಲ್ಲ ಮತ್ತೆ ಜೋಡಿಸ್ಬಿಟ್ಟಿದ್ದೀನಿ, ಯಾವ ಜಾಗಕ್ಕೆ ಇರುತ್ತೆ ಆ ಜಾಗಕ್ಕೆ. ಅಂದರೆ ಈ ಥರ ನಾವು ಒಂದು ಕಡೆ ಇಟ್ಕೊಂಡ್ಬಿಟ್ರೆ ಬೇಕಿರೋದೆಲ್ಲ ತೊಗೋಬೋದು. ಮತ್ತು ಈ ಸರಿ ತೊಳೆದಿರೋದನ್ನೆಲ್ಲ ಮತ್ತೆ ಅಲ್ಲಿ ಜೋಡಿಸ್ಕೊಂಡ್ಬಿಟ್ರೆ ನೀಟಾಗಿರುತ್ತೆ ಅಂತ ಹೇಳಿ. ಇದು ಬಂದು ಪ್ರೊಟೆಕ್ಟರು. ಸೊ ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ಕಂಪಲ್ಸರಿ ಇದನ್ನು ಬೆಡ್ಡಿಗೆ ಯೂಸ್ ಮಾಡಲೇಬೇಕು. ನೀರು ಚೆಲ್ಲೋದಾಯಿತು ಅಥವಾ ಮಕ್ಕಳು ಏನೇ ಗಲೀಜು ಮಾಡಿದರೂ ಕೂಡ ಇದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಬೆಡ್ಡಿಗಂತೂ ಹೋಗಲ್ಲ. ವೈಭವ್ ಹುಟ್ಟಿದಾಗಿಂದ ಇದು 2ನೇದೇನು ನಾನು ತರಿಸ್ಕೊಂಡಿದ್ದು. ಒಂದು 6-7 ವರ್ಷನೇ ಆಯಿತು. ತುಂಬ ಚೆನ್ನಾಗಿದೆ. ಸೊ ಹೋದರೆ ಎಲೆಸ್ಟಿಕ್ ಹೋಗಬೇಕೇ ವಿನಃ ಬೇರೆ ಏನೂ ಪ್ರಾಬ್ಲಮ್ ಬರಲ್ಲ ಇದರಲ್ಲಿ. ಹಾಗೆ ಏನಾದರೂ ನೀರು ಕುಡಿತಾ ಇರಬೇಕಾದ್ರೆ ಚೆಲ್ಲಿದ್ರೂ ಕೂಡ ಬೆಡ್ಡಿಗೆಲ್ಲ ಹೋಗಲ್ಲ, ಇದೇ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ತುಂಬ ಒಳ್ಳೆಯದು. ಇದನ್ನು ಹಾಕಿದಾಗ ಬೆಡ್ ಕವರ್ ಕೂಡ ತುಂಬಾ ಕಂಫರ್ಟಬಲ್ ಆಗಿ ಕೂರುತ್ತೆ. ನಾವು ಇದನ್ನು ಹಾಕದೆ ಬೆಡ್ ಕವರ್ ಹಾಕಿದಾಗ ಆ ಕಡೆ ಈ ಕಡೆ ಎಲ್ಲ ಬೆಡ್ ಕವರ್ ಹೋಗಿಬಿಟ್ಟಿರುತ್ತೆ, ನೀಟಾಗಿ ಕೂರಲ್ಲ. ಇದು ಹಾಕಿದಾಗ ಮಾತ್ರ ತುಂಬ ಚೆನ್ನಾಗಿಯೇ ಬೆಡ್ ಕವರ್ ಕೂರುತ್ತೆ. ಎಷ್ಟೊಂದು ಗಾಳಿ ಅಂದರೆ ಬೆಳಗ್ಗೆ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಕಾಲಿಗೆಲ್ಲ ಚಿಕ್ಕ ಪೌಡ್ರ್ ಹತ್ತದೆ, ಅಷ್ಟೊಂದೆಲ್ಲ ಬರ್ತಿದೆ ಧೂಳು. ಇದು ಹೊಸಪೇಟೆಯಲ್ಲಿ ನಾವು ಇರಬೇಕಾದ್ರೆ ತೊಗೊಂಡಿದ್ದೆ. ಒಂದು 11 ವರ್ಷ ಆಯ್ತೇನೋ ಬೆಡ್ ಕವರು. ಮನೆ ಕ್ಲೀನ್ ಮಾಡಿದಾಗ ಕೆಳಗಿರೋವೆಲ್ಲ ಮೇಲೆ ಬಂದಿದ್ದಾವೆ. ಸೊ ಹಾಗಾಗಿ ಈ ಕವರ್ನ ಹಾಕಿದ್ದೀನಿ. ಅದೇ ಹೊರಗಡೆ ಪೇಂಟ್ ಮಾಡಿಸ್ಬೇಕು ಅಂತ ಹೇಳಿದ್ನಲ್ವ, ಅದಕ್ಕೆ ತರಿಸಿರೋವಂಥ ಪೇಂಟು ಏಷ್ಯನ್ ಪೇಂಟೇ ತರಿಸಿದ್ದೀವಿ. 3 ವರ್ಷ ಆಯಿತು ಈ ಮನೆಗೆ ಪೇಂಟ್ ಮಾಡಿಸಿ. ಸೊ ಅವರೇ ಇವಾಗ ಹೊರಗಡೆ ಕೂಡ ಮಾಡಿಕೊಡ್ತಿದ್ದಾರೆ. ಹೊರಗಡೆದು ತುಂಬ ಬೇಗನೆ ಗಲೀಜಾಗಿ ಹೋಗ್ಬಿಟ್ಟಿದೆ. ಆಮೇಲೆ ಅಲ್ಲಿ ಒಂದು ಸ್ವಲ್ಪ ನೀರೆಲ್ಲ ಮಳೆ ಬಂದಾಗ ನೀರು ಸಿಡಿದು ಸೊ ಈ ಥರ ಆಗೋಗಿದೆ. ಮನೆ ಒಳಗಡೆ ಚೆನ್ನಾಗಿದ್ದು ಹೊರಗಡೆ ಚೆನ್ನಾಗಿಲ್ಲ ಅಂದರೆ ಅದೇನೋ ಒಂಥರ ಸಮಾಧಾನ ಅನಿಸಲ್ಲ. ಹೋದ ಸರಿನೇ ಮಾಡಿಸೋಣ ಅಂದ್ಕೊಂಡ್ವಿ, ಅದು ಹಂಗೆ ಮುಂದಕ್ಕೆ ಹೋಗ್ಬಿಡ್ತು. ಈ ಸರಿ ಮಾಡಿಸೋಣ ಅಂತ ಹೇಳಿ ಸೊ ಪೇಂಟೆಲ್ಲ ತೊಗೊಂಡು ಬಂದಿದ್ದೀವಿ. ಇದು ಬಂದು ಡಸ್ಟ್ ಪ್ರೂಫ್ ಅಂತ ಹೇಳಿ, ಅಂದರೆ ಏನಾದರೂ ಗಲೀಜಾಯಿತು ಅಂದರೆ ತೊಳೆದ್ಬಿಟ್ರೆ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಹಂಗಾಗಿ ಅವ್ರು ಯಾವ್ದು ಹೇಳಿದ್ರು ಅದನ್ನೇ ತೊಗೊಂಡು ಬಂದಿದ್ದೀವಿ. ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ಒಳ್ಳೆಯದೆಲ್ಲ ತೊಗೊಂಡು ಬಂದಿದ್ದೆ, ಒಂದು ಸ್ವಲ್ಪ ಕೂಡ ಗ್ರೋತ್ ಆಗಿರಲಿಲ್ಲ. ಇತ್ತೀಚೆಗೆ ತುಂಬ ಚೆನ್ನಾಗಿಯೇ ಬಂದಿದೆ ಅದು. ನಾಳೆ ಪೇಂಟ್ ಮಾಡ್ತಾರೆ, ನನಗಂತೂ ಭಯ. ಎಲ್ಲಿ ಮುಂದಕ್ಕೆ ಸರಿಸಿದ್ರೆ ಕೆಲವೊಂದೆಲ್ಲ ಕಿತ್ತುತ್ತವೆ, ಕೆಲವೊಂದೆಲ್ಲ ದೊಡ್ಡವಾಗಿರೋವೆಲ್ಲ ಬಗ್ಗಿ ಬಿಡ್ತವೆ. ನಾನು ಅವರಿಗೆ ಅದನ್ನೇ ಹೇಳಿದ್ದೀನಿ, 1 ಗಂಟೆ 2 ಗಂಟೆ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ, ಸ್ವಲ್ಪ ನೋಡಿಕೊಂಡು ನೀಟಾಗಿಯೇ ಪೇಂಟ್ ಹಚ್ಕೊಡಿ ಅಂತ ಹೇಳಿ. ಸುಮಾರು ಗಿಡಗಳಿದೆ ಅಂತ ಹೇಳಿ. ಇನ್ನು ಬಾಲ್ಕನಿ ಕೂಡ ಹಚ್ಚೋಣ ಅಂತ ಹೇಳಿ. ಇಲ್ಲಿ ಕೂಡ ನೀರು ಹಾಕ್ತಾ ಇರ್ತೀನಲ್ವ, ಇಲ್ಲಿ ಕೂಡ ಪೇಂಟ್ ಹೋಗಿದೆ. ಹಾಗಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ತರಿಸಿದ್ದೀವಿ. ಎಷ್ಟೋ ಜನ ಕೇಳ್ತಿರ್ತೀರ, ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀರಾ, ಎಷ್ಟು ಚೆನ್ನಾಗಿದ್ದಾವೆ ಅಂತ ಹೇಳಿ. ಕೆಲವೊಂದು ಸರಿ ತುಂಬ ಬೇಜಾರಾಗ್ತಾ ಇರುತ್ತೆ. ನಮ್ಮಿಂದ ಯಾರಿಗೆ ಒಳ್ಳೇದಾಗದೇ ಇದ್ದರೂ ಪರವಾಗಿಲ್ಲ, ಕೆಟ್ಟದಂದ್ರೆ ಆಗಬಾರ್ದು ಅಂತ ಬದುಕ್ತಿದ್ದೀನಿ ನಾನು. ಸೊ ಎಲ್ಲರೂ ಮಲ್ಕೊಂಡ ಮೇಲೇ ನೀರು ಹೊಡಿಯೋದು ಗಿಡಕ್ಕೆ, ಅಂದರೆ 9 ಗಂಟೆ ಮೇಲೇ ನೀರು ಹೊಡಿತಾ ಇರ್ತೀನಿ. ಕೆಲವೊಂದು ಸರಿ ನೀರು ಸಿಡಿಯುತ್ತೆ. ಆಬ್ವಿಯಸ್ಲಿ ನಾವು ಎಷ್ಟೇ ಕೇರ್ಫುಲ್ಲಾಗಿ ಹೊಡೆದ್ರೂ ಕೂಡ ಕೆಲವೊಂದು ಸರಿ ಬೇಜಾರಾಗ್ತಾ ಇರುತ್ತೆ, ಅಯ್ಯೋ ನೀರು ಬಿತ್ತು, ಅದಾಯಿತು ಇದಾಯಿತು ಅಂತ ಹೇಳಿ. ನಾವು ಗಿಡಗಳನ್ನು ಹಾಕ್ತೀವಿ ಅಂದರೆ ಓನ್ ಹೌಸ್ ಇರಬೇಕು, ಇಲ್ಲ ಅಂದರೆ ಗಿಡಗಳನ್ನು ಹಾಕಲೇಬಾರ್ದು. ಒಂಥರ ಬೇಜಾರು ಅನಿಸುತ್ತೆ, ಅದು ಅವ್ರಿಗೆ ತೊಂದರೆ ಆಗ್ತಿದೆ ಏನೋ ಅಂತ ಹೇಳಿ. ಏನೂ ಮಾಡೋಕ್ಕಾಗಲ್ಲ. ಗಿಡಗಳ ಮೇಲೆ ಪ್ರೀತಿ ಇರೋದ್ರಿಂದ ಸೊ
ನಿಭಾಯಿಸ್ತಿದ್ದೀನಿ. ನಾನು ಕೆಳಗಡೆ ಸ್ಟ್ಯಾಂಡ್ ಇಟ್ಟಿದ್ದೀನಿ. ಕಂಪ್ಲೀಟಾಗಿ ನಾನು ಪ್ರತಿಯೊಂದನ್ನು ನೀಟಾಗಿ ಒರೆಸಿನೇ ಇಡೋದು. ಸೊ ಹೊರಗಡೆ ಇದೆ ಅದನ್ನು ಗಲೀಜಾಗಿ ಇಟ್ಕೋಬೇಕು ಅನ್ನೋದು ಏನೂ ಇಲ್ಲ. ನನ್ನ ಮನೆ ಒಳಗಡೆ ಹೇಗೆ ಇಟ್ಟಿದ್ದೀನೋ ಹೊರಗಡೆ ಕೂಡ ಅಷ್ಟೇ ನೀಟಾಗಿಯೇ ಇಟ್ಕೊಂಡಿದ್ದೀನಿ. ಇನ್ನು ತುಂಬ ಜನ ನನಗೆ ಈ ಕಡಾಯಿ ಬಗ್ಗೆ ಕೇಳ್ತಾನೆ ಇರ್ತೀರ, ಕಬ್ಬಿಣದ ಐರನ್ ಕಡಾಯಿ ಬಗ್ಗೆ. ಹಾಗೆ ಒಬ್ಬರು ಸಿಸ್ಟ್ರು ಕಾಮೆಂಟ್ ಹಾಕಿದರು, ನೀವು ಲಿಂಕ್ ಹಾಕಿದ ಮೇಲೆ ನಾನು ತೊಗೊಂಡಿದ್ದೀನಿ, ಬಟ್ ಅದು ಪದೇ ಪದೇ ಜಂಗ್ ಬರ್ತಿದೆ ಅಂತ ಹೇಳಿ. ಇದು ತೊಗೊಂಡು ಸುಮಾರು ವರ್ಷಗಳೇ ಆಯಿತು ನೋಡಿ. ರೇರಾಗಿ ಬಳಸ್ತೀನಿ. ಆಲ್ರೆಡಿ ಒಳಗಡೆ ಎಲ್ಲ ಜಂಗ್ ಬರ್ತಿದೆ ಅಲ್ವಾ. ಏನು ಮಾಡೋದು ಅಂದರೆ, ಮಾಡೋ ಟೈಮಲ್ಲಿ ಚೆನ್ನಾಗಿ ತೊಳೆಯೋದು. ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಈರುಳ್ಳಿನ ಫ್ರೈ ಮಾಡಿ ಬಿಸಾಕಿಬಿಡಿ. ಆಮೇಲೆ ಯಾವಾಗ ಅಡುಗೆ ಮಾಡ್ತೀವಲ್ಲ ಅವಾಗವಾಗ ಸ್ಕ್ರಬ್ ತೊಗೊಂಡು ಚೆನ್ನಾಗಿ ತೊಳೆದು ಅಡುಗೆ ಮಾಡೋದು. ಇಮಿಡಿಯೇಟಾಗಿ ಒಂದು ಬೌಲಲ್ಲಿ ಅದನ್ನು ತೆಕ್ಕೊಳ್ಳೋದು. ಒಂದು ಸ್ವಲ್ಪ ದಿನ ಮಾಡ್ತಾ ಹೋದಂಗೆಲ್ಲ ಈ ಥರ ಆಗುತ್ತೆ. ಇದನ್ನು ನಾನು ರೆಗ್ಯುಲರ್ ಆಗಿ ಬಳಸ್ತಿದ್ದೀನಿ. ಡಿಫ್ರೆನ್ಸ್ ಗೊತ್ತಾಗುತ್ತಲ್ವ, ರೆಗ್ಯುಲರ್ ಆಗಿ ಬಳಸೋದಕ್ಕೂ ಅವಾಗವಾಗ ಬಳಸೋದಕ್ಕೂ. ಸೊ ಜಂಗ್ ಅನ್ನೋದು ಬರುತ್ತೆ, ಬಟ್ ಏನಂದರೆ ಅದನ್ನು ಮೇಂಟೈನ್ ಮಾಡಬೇಕು, ಯೂಸ್ ಮಾಡಬೇಕು. ಮಾಡ್ತಾ ಅದೆಲ್ಲ ಸರಿ ಹೋಗುತ್ತೆ, ಏನೂ ಪ್ರಾಬ್ಲಮ್ ಆಗೋಲ್ಲ. ಅಡುಗೆ ಮಾಡಬೇಕಾದ್ರೆ ಚೆನ್ನಾಗಿ ತೊಳೀರಿ, ಮಾಡಿರಿ ಅಷ್ಟೇ. ಮಾಡಿದ ತಕ್ಷಣ ಒಂದು ಬೌಲಲ್ಲಿ ತೆಕ್ಕೊಂಬಿಡಿ. ಇದು ಬಂದು ಇಲ್ಲೇ ಲೋಕಲ್ ಶಾಪಲ್ಲಿ ತೊಗೊಂಡಿರೋವಂಥದ್ದು. 150 ರೂಪಾಯಿನೋ ಅಷ್ಟೇ. ಇವಾಗ ಇದು ನಾನ್ ಸ್ಟಿಕ್ಕಾಗಿ ಕನ್ವರ್ಟ್ ಆಗೋಗ್ಬಿಟ್ಟಿದೆ. ಯಾವ ಥರ ಪಡ್ಡು ಹಾಕಿದರೂ ಮೇಲೆ ಹೇಳುತ್ತೆ. ಕಲರ್ ನೋಡಿದರೆ ಗೊತ್ತಾಗ್ಬಿಟ್ಟಿರುತ್ತೆ. ಸ್ಟಾರ್ಟಿಂಗಲ್ಲಿ ಇದು ಕೂಡ ಅಷ್ಟೇ ತುಂಬ ಜಂಗ್ ಬರೋದು, ಯಾಕಂದರೆ ಲೋಕಲಲ್ಲಿ ತೊಗೊಂಡಿರೋದು ಬರೀ 150 ರೂಪಾಯಿ. ಬಳಸ್ತಾ ಆ ಥರ ಆಗಿದೆ. ಇದು ರೊಟ್ಟಿ ಹಂಚು. ಇದು ಕೂಡ ಇಲ್ಲೇ ಲೋಕಲ್ ಶಾಪಲ್ಲಿನೇ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ. ಇದು ಒಂದು ವಾರ ಬಳಸಿಲ್ಲ ಅಂದರೆ ಇದು ಕೂಡ ಜಂಗ್ ಬಂದಂಗೆ ಆಗೋಗ್ಬಿಟ್ಟಿರುತ್ತೆ. ನಾನು ಚೆನ್ನಾಗಿ ತೊಳಿತೀನಿ, ಅಡುಗೆ ಮಾಡ್ತೀನಿ ಅಷ್ಟೇ. ಇದು ಚಪಾತಿ ಹಂಚು. ಇದು ಕೂಡ ಲೋಕಲ್ ಶಾಪೇನೆ. ಇದು ಕೂಡ ನಾನ್ ಸ್ಟಿಕ್ ಥರ ಕನ್ವರ್ಟ್ ಆಗೋಗ್ಬಿಟ್ಟಿದೆ. ಸುಮಾರು ವರ್ಷ ಆಯಿತು, ಒಂದು 6-7 ವರ್ಷ ಆಯಿತು. ದೋಸೆ ಎಲ್ಲ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ. ಸ್ವಲ್ಪ ಜಾಸ್ತಿ ನಾನು ಚಪಾತಿ ರೊಟ್ಟಿನೇ ಅಲ್ವಾ ಮಾಡೋದು, ಹಾಗಾಗಿ ತುಂಬ ಚೆನ್ನಾಗಿಯೇ ಅದು ಪಳಗಿದೆ. ನನ್ನ ಮುಂಚೆ ಒಂದು ರೊಟ್ಟಿ ಹಂಚಿತ್ತು, ಅದು ಅಮ್ಮಗೆ ಕೊಟ್ಟೆ. ಅದಾದಮೇಲೆ ನಾನು ಇದನ್ನು ತೊಗೊಂಡಿದ್ದು. ಇದು ಬಂದು ವಿನೋದ್ ಅವ್ರದ್ದು ದೋಸೆ ತವ. ಆಲ್ರೆಡಿ ಇದರ ಲಿಂಕ್ನ ನಾನು ಶೇರ್ ಮಾಡಿದ್ದೀನಿ. ಸೊ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ತುಂಬ ಹೆವಿಯಾಗಿದೆ. ನಾವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ. ಈ ಏನು ಕಬ್ಬಿಣದ ಪಾತ್ರೆಗಳನ್ನು ತೊಗೊಳ್ತೀವಲ್ವ, ಇದು ಒನ್ ಟೈಮ್ ಮಾಡಿಬಿಟ್ರೆ ಲೈಫ್ ಟೈಮ್ ಬಳಸ್ಬೋದು. ನಮ್ಮ ಮಕ್ಕಳು, ಅವ್ರ ಮಕ್ಕಳು ಕೂಡ ಬಳಸ್ಬೋದು. ತುಂಬ ಒಳ್ಳೆ ಕ್ವಾಲಿಟೀಸ್ ಇರುತ್ತೆ ಇದಕ್ಕೆಲ್ಲ. ನೋಡಿ, ಇವೆರಡು ಬಂದು ಇಲ್ಲೇ ಲೋಕಲ್ ಶಾಪು, ಅದು ಬಂದು ಆನ್ಲೈನಲ್ಲಿ ತೊಗೊಂಡಿರೋವಂಥದ್ದು. ಇವೆರಡು ಬಂದು ಆನ್ಲೈನಲ್ಲಿ. ಆಲ್ರೆಡಿ ನಿಮಗೆ ಲಿಂಕ್ನ ಶೇರ್ ಮಾಡಿದ್ದೀನಿ. ಇಲ್ಲ ಬೇಕು ಅಂದರೆ ಖಂಡಿತ ಈ ವಿಡಿಯೋದಲ್ಲಿ ಕೂಡ ನಾನು ಆ್ಯಡ್ ಮಾಡಿರ್ತೀನಿ. ಸೊ ತೊಗೊಳ್ಳಿ, ರೆಗ್ಯುಲರ್ ಆಗಿ ಬಳಸ್ತಾ ಹೋಗಿ, ತುಂಬ ಚೆನ್ನಾಗಿಯೇ ಬರ್ತವೆ ಅವು. ಇನ್ನು ಬಿದಿರಿಂದು ಕೂಡ ಕೇಳಿದ್ರಿ ನನಗೆ, ಈ ವೆಜಿಟೇಬಲ್ ಎಲ್ಲ ಹಾಕಿರ್ತೀರಲ್ವ ಅದ್ರದ್ದು ತೋರಿಸಿ ಪುಟ್ಟಿನ ಅಂತ ಹೇಳಿ. ಇದನ್ನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೀನಾ ಅಥವಾ ಮಿಂತ್ರದಲ್ಲಿ ತೊಗೊಂಡಿದ್ದೀನಾ, ಇಲ್ಲ ಅಮೆಝಾನಲ್ಲಿ ತೊಗೊಂಡಿದ್ದೀನಾ ನೆನಪಿಲ್ಲ ನನಗೆ. 6-7 ವರ್ಷನೇ ಆಯಿತು ತೊಗೊಂಡು. ವೆಜಿಟೇಬಲ್ ಎಲ್ಲ ತೊಳೆದಿಟ್ಬಿಟ್ರೆ 1 ಗಂಟೆಯಲ್ಲಿ ಒಣಗುತ್ತೆ. ಸೊ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು. ಇವು ಕೂಡ ಮೇಂಟೆನೆನ್ಸ್ ಮಾಡಬೇಕು. ಜಾಸ್ತಿ ನೀರೆಲ್ಲ ಬಿದ್ದಾಗ ಹಂಗೆ ತೊಗೊಂಡೋಗಿಡಬಾರ್ದು. ಸ್ವಲ್ಪ ಬಿಸಿಲಲ್ಲಿ ಇಡಬೇಕು, ಬಟ್ಟೆ ತೊಗೊಂಡು ಒರೆಸ್ಬೇಕು. ಈ ಸ್ವಲ್ಪ ನೀರಿತ್ತು ಹಂಗೆ ತೊಗೊಂಡು ಒಳಗಡೆ ತಂದಿಟ್ಟಿದ್ದೀವಿ ಅಂದರೆ ಬಿದಿರಲ್ವ, ನೀರು ಹುಬ್ಬಿ ಹಾಳಾಗಿ ಹೋಗೋವಂಥ ಚಾನ್ಸಸ್ ಇರುತ್ತೆ. ನಾವು ಎಷ್ಟು ಕೇರ್ ತೊಗೊಂಡು ಎಷ್ಟು ಕಾಳಜಿಯಿಂದ ನೋಡ್ಕೊಳ್ತೀವೋ ಅಷ್ಟು ವರ್ಷ ಹೊಸ್ದಾಗಿ ಇರುತ್ತೆ, ಅಷ್ಟೇ ವರ್ಷ ಬಾಳಿಕೆ ಕೂಡ ಬರುತ್ತೆ. ಇದು ನನ್ನ ಹತ್ರ ಇರುವಂಥ ಕ್ಯೂಟ್ ಜೆಲಿಟಿ, ಅಂದರೆ ಟೀ ಸೋಸೋದಕ್ಕಾದರೂ ಬಳಸ್ಕೋಬೋದು, ಇಲ್ಲ ಏನಾದರೂ ಈ ದೋಸೆಗೆ ಆಮೇಲೆ ಇಡ್ಲಿಗೆಲ್ಲ ಹಾಕ್ತಾ ಇರ್ತೀವಲ್ಲ ಮೇಜರ್, ಅದರ ಥರ ಕೂಡ ಕಪ್ ಥರ ಯೂಸ್ ಮಾಡ್ಕೋಬೋದು. ನಾನು ಇದನ್ನು ಸುಮ್ಮನೆ ಕಿಚನಲ್ಲಿ ಹ್ಯಾಂಗ್ ಮಾಡಿದ್ದೀನಿ, ತುಂಬ ಕ್ಯೂಟಾಗಿದೆ ಅಂತ ಹೇಳಿ. ಟೀ ಸೋಸೋದಕ್ಕೆ ಯೂಸ್ ಮಾಡ್ಕೋಬೋದು. ಪೌಡ್ರ್ ದಪ್ಪ ಇತ್ತು ಅಂದರೆ ಕರೆಕ್ಟಾಗಿ ಟೀ ಬರುತ್ತೆ. ಟೀ ಪೌಡ್ರ್ ಏನಾದರೂ ಚಿಕ್ಕದಿತ್ತಂದರೆ ಟೀ ಜೊತೆ ಪೌಡ್ರ್ ಕೂಡ ಕಪ್ಪಲ್ಲಿರುತ್ತೆ. ಸೊ ಕ್ಯೂಟ್ ಇದೆ ಅಲ್ವಾ, ಹಾಗೆ ಹ್ಯಾಂಗ್ ಮಾಡಿದ್ದೀನಿ. ಒಬ್ಬರು ಸಿಸ್ಟ್ರಂತೂ ಇವತ್ತು ಕೂಡ ಕಾಮೆಂಟ್ ಹಾಕಿದರು ನನಗೆ, ಅದ್ರ ಮೇಲೆ ಕಣ್ಣಿದೆ ಅದನ್ನು ಹೇಳಿ ಅಂತ ಹೇಳಿ. ಸೊ ಅದೊಂದು ಕ್ಯೂಟ್ ಜೆಲಿಟಿ ಅಷ್ಟೇ. ಇನ್ನು ನಾವು ಒಂದು 2 ವರ್ಷದಿಂದ ಅಂದ್ಕೊಳ್ತೀನಿ ಟ್ರಾವೆಲ್ ಹೋಗಿದ್ವಿ, ಹೊರನಾಡು ಆ ಕಡೆ ಎಲ್ಲ ಹೋದಾಗ ತೊಗೊಂಡು ಬಂದಿರುವಂಥ ಕೆಲವೊಂದಿಷ್ಟು ವಿಗ್ರಹಗಳು, ಕಾಮಧೇನು, ಆಮೇಲೆ ಹೊರನಾಡು ಅನ್ನಪೂರ್ಣೇಶ್ವರಿ, ಉಡುಪಿ ಶ್ರೀಕೃಷ್ಣ, ಅಲ್ಲಿ ಹೋದಾಗ ಈ ಥರ ಒಂದು ಮೆಮೊರೀಸ್ ಇರುತ್ತೆ ಅಂತ ತೊಗೊಂಡು ಬಂದಿರೋವಂಥದ್ದು. ಆ್ಯಂಟಿಕ್ ಪೀಸ್ ಗಣೇಶ್ ಎಷ್ಟು ಕ್ಯೂಟಾಗಿದೆ. ಸೊ ನೋಡಿದ ತಕ್ಷಣ ಇಷ್ಟ ಆಗೋಗ್ಬಿಡ್ತು. ಇದು ವಿಷ್ಣು ಪರಮಾತ್ಮ. ಸೊ ಏನಂದರೆ ಇವತ್ತು ನಿನ್ನೆ ಮನೆ ಕ್ಲೀನ್ ಮಾಡಿದ್ನಲ್ಲ, ಇವತ್ತೆಲ್ಲನೂ ಸ್ವಲ್ಪ ತೊಳೆದಿಡ್ತಾ ಇದ್ದೆ, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಇವೆಲ್ಲ ಸ್ವೀಟ್ ಮೆಮೊರೀಸು. ನಿಜ, ಇವನ್ನೆಲ್ಲ ನೋಡಿದಾಗ ನಾವು ಆ ಪ್ಲೇಸಿಗೆ ಹೋಗಿದ್ವಲ್ಲ, ಅಲ್ಲಿಗೆ ಹೋಗಿದ್ವಲ್ಲ ಅಂತ ಹೇಳಿ ಆ ನೆನಪುಗಳೆಲ್ಲ ಮತ್ತೆ ಬರುತ್ತೆ. ಅದೊಂದು ಟಾಪಿಕ್ ಆಗುತ್ತೆ ಮಾತಾಡೋದಕ್ಕೆ.
ಸೊ ಭಾಳ ಖುಷಿ ಅಂತ ಅನಿಸುತ್ತೆ. ಇನ್ನು ಸ್ವಲ್ಪ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ನಿಪ್ಪಟ್ಟು ಮಾಡಿದ್ದೀನಲ್ಲ, ಇವಾಗ ರೆಗ್ಯುಲರಾಗಿ ಸ್ಕೂಲಿಗೆ ಅವನ್ನೇ ತೊಗೊಂಡು ಹೋಗ್ತಿದ್ದಾರೆ. ಸ್ಟಾರ್ಟಿಂಗಲ್ಲಿ ಅಂತೂ ರೆಗ್ಯುಲರ್ ಬರೀ ಫ್ರೂಟ್ನೇ ಕೊಟ್ಟಿದ್ದೆ. ಇವಾಗ ಒಂದು ಸ್ವಲ್ಪ ಗ್ಯಾಪ್ ಮಾಡಿಕೊಂಡು ನಿಪ್ಪಟ್ಟನ್ನ ತೊಗೊಂಡು ಹೋಗ್ತಿದ್ದಾರಲ್ವ, ಹೋಗಲಿ ಅಂತ ಹೇಳಿ ಈವ್ನಿಂಗ್ ಟೈಮಲ್ಲಿ ಬಂದಮೇಲೆ ಸ್ವಲ್ಪ ತಿನ್ನೋದಕ್ಕೆ ಅಂತ ಹೇಳಿ ಮಖಾನ ಮಾಡ್ತಿದ್ದೀನಿ. ತುಂಬಾ ಒಳ್ಳೇದು ಹೆಲ್ತಿಗೆ. ಇದರಲ್ಲಿ ಸ್ವೀಟ್ ಕೂಡ ಮಾಡ್ತಾರೆ. ಮಕ್ಕಳಿಗೆ ಅಷ್ಟೊಂದು ಸ್ವೀಟೆಲ್ಲ ಏನೂ ಇಷ್ಟ ಆಗಲ್ಲ, ಖಾರದ ಐಟಮೇ ಜಾಸ್ತಿ ಇಷ್ಟಪಡ್ತಾರೆ ಸ್ನ್ಯಾಕ್ಸ್ ಅಂತ ಹೇಳಿದಾಗ. ಸೊ ಹಾಗಾಗಿ ಸ್ವಲ್ಪ ಇದು ಮೆತ್ತಗೆ ಇರುತ್ತೆ, ಹುರ್ಕೊಂಡಿದ್ದೀನಿ. ಅದು ಆಲ್ರೆಡಿ ಹಿಂಗೆ ಮುಟ್ಟಿದ ತಕ್ಷಣ ಕ್ರಿಸ್ಪಿ ಆಗಿರಬೇಕು. ಆವಾಗ ಅದನ್ನು ತೆಕ್ಕೊಂಡು 1 ಸ್ಪೂನಷ್ಟು ತುಪ್ಪ ಹಾಕಿ, 1-2 ಸ್ಪೂನಷ್ಟು ಖಾರ ಪುಡಿ, 1 ಸ್ಪೂನಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ. ಇವರಿಗೆ ಸ್ವಲ್ಪ ಸ್ಪೈಸಿ ಇಷ್ಟ ಆಗುತ್ತೆ ವೈಭವ್ಗೆ, ಹಾಗಾಗಿ ನಾನೊಂಚೂರು ಖಾರನ ಜಾಸ್ತಿ ಹಾಕಿದ್ದೀನಿ. ನೀವು ನಿಮ್ಮ ಮಕ್ಕಳು ಎಷ್ಟು ತಿಂತಾರೆ ಅದಕ್ಕೆ ನೋಡ್ಕೊಂಡು ಹಾಕಿ. ಬೆಸ್ಟ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಈವ್ನಿಂಗ್ ಟೈಮಲ್ಲಿ ನೋಡಿ ಈ ಥರ ಎಲ್ಲ ಕಲಿಸ್ಕೊಂಡು ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ. ಅವ್ರಿಗೆ ಯಾವಾಗ ಬೇಕು ಆವಾಗ ಅವ್ರು ತೊಗೊಂಡು ತಿಂತಾರೆ. ಸೊ ಈವ್ನಿಂಗ್ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ನ ತಿಂದ್ಬಿಟ್ಟು ಆಟಾಡೋದಕ್ಕೆ ಹೋಗ್ಬಿಡ್ತಾರೆ. ಅವ್ರ ಮನೇಲಿ ಅಂತೂ ಇರಲ್ಲ, ಟಿ ವಿ ನೋಡೋದು ಅದೆಲ್ಲ ಮಾಡಲ್ಲ ಅಲ್ವ. ಸೊ ಅವ್ರು ಬರೋಷ್ಟೊತ್ತಿಗೆ ಏನಾದರೂ ಒಂದು ಸ್ವಲ್ಪ ರೆಡಿ ಮಾಡಿಬಿಡ್ತೀನಿ. ತಿಂದ್ಬಿಟ್ಟು ನೆಮ್ಮದಿಯಾಗಿ ಅವರು ಆಟಾಡಿ ಬಂದು ಏನು ಹೋಮ್ವರ್ಕ್ ಇರುತ್ತೆ ಅದನ್ನು ಮಾಡ್ತಾರೆ ಅಂತ ಹೇಳಿ. ನಾನೇನು ಮಾಡಿಲ್ಲದೆ ಇರಬೇಕು, ಅವ್ರು ಬಂದು ಮಮ್ಮಿ ಸ್ನ್ಯಾಕ್ಸ್ ಕೊಡು ಅಂತ ಕೇಳ್ತಾನೆ ಇರಬೇಕು. ನಿಪ್ಪಟ್ಟು ಕೊಡೋಕೆ ಹೋದರೆ ಬೆಳಗ್ಗೆ ಕೂಡ ಅದನ್ನೇ ಕೊಟ್ಟಿರಿ, ಮತ್ತು ಇವಾಗೂ ಅದನ್ನೇ ಕೊಡ್ತೀರಾ ಅಂತ ಯಾರು ಕೇಳದೇ ಇದ್ದರೂ ವೈಭವ್ ಕೇಳ್ತಾನೆ. ಸೊ ಹಾಗಾಗಿ ತುಂಬ ಚೆನ್ನಾಗಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದ. ಪಕ್ಕದಲ್ಲಿ ವೈಶು ಅವನ ಜೊತೆ ಜಗಳ ಆಡ್ತಾಯಿದ್ಲು, ಹಾಗಾಗಿ ಅದನ್ನು ಮ್ಯೂಟ್ ಮಾಡಿದೆ ನಾನು. ಸೊ ಕರ್ಟನ್ ಇರದೇ ಇರೋದ್ರಿಂದ ಮನೆ ಈ ಥರ ಕಾಣ್ತಿದೆ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೊಸದಾಗಿ ನೋಡೋರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ.